ನಮಸ್ಕಾರ. ಇಂದಿನ ಈ ಅತ್ಯಂತ ಗಂಭೀರವಾದ ಹಾಗೂ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವು ಇಂದು ನಮ್ಮ ಆಂತರಿಕ ಪ್ರಪಂಚದ ಹೊಸ ಆಯಾಮಗಳನ್ನು ತೆರೆದಿಡುವಂತಹ ಒಂದು ಮಹತ್ವದ ವಿಷಯವನ್ನು ಚರ್ಚಿಸುತ್ತಿದ್ದೇವೆ. ಹೌದು, ಇದು ನಿಜಕ್ಕೂ ಒಂದು ಪ್ರಭಾವಶಾಲಿಯಾದ ವಿಷಯ. ಖಂಡಿತ. ಈ ಸಂಪೂರ್ಣ ಸಂಭಾಷಣೆಯು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಪ್ರಸ್ತುತಪಡಿಸಿರುವ ಗಾಯತ್ರಿ ಚೈತನ್ಯದ ಮೇಲಿದೆ. ಗಾಯತ್ರಿ ಮಂತ್ರ ಮತ್ತು ಅಂದ್ರೆ ಮನುಷ್ಯನೊಳಗಿನ ಸುಪ್ತ ಕುಂಡಲಿನಿ ಶಕ್ತಿಯ ನಡುವೆ ಇರುವ ಅತ್ಯಂತ ಆಳವಾದ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ನಮ್ಮ ಮುಖ್ಯ ಗುರಿ. ಜೊತೆಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಷಟ್ಚಕ್ರಗಳ ಪಾತ್ರವೇನು ಎನ್ನುವುದನ್ನು ಕೂಡ ನಾವು ನಿಖರವಾಗಿ ತಿಳಿಯಬೇಕಿದೆ. ನಿಜ. ಆಧುನಿಕ ಜಗತ್ತಿನಲ್ಲಿ ಮಾಹಿತಿಯ ಮಹಾಪೂರವೇ ಇದೆ. ಆದ್ರೆ ನಮಗೆಲ್ಲರಿಗೂ ಕಾಡುತ್ತಿರುವುದು ಆಂತರಿಕ ಶಾಂತಿ ಮತ್ತು ನಿಜವಾದ ಅರಿವಿನ ಕೊರತೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಈ ಜ್ಞಾನ ಹೇಗೆ ಅನ್ವಯವಾಗುತ್ತದೆ ಎನ್ನುವುದನ್ನು ನಾವಿಂದು ಅರಿಯಲಿದ್ದೇವೆ. ಸರಿ, ಇದನ್ನು ಬಿಡಿಸಿ ನೋಡೋಣ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಒಂದು ಪ್ರಮುಖ ವಿಚಾರದಿಂದಲೇ ಶುರು ಮಾಡಬಹುದು ಅನ್ನಿಸುತ್ತೆ. ಖಂಡಿತ, ಪ್ರಾರಂಭಿಸೋಣ. ಗಾಯತ್ರಿ ಮಂತ್ರವು ಕೇವಲ ಬಾಯಲ್ಲಿ ಪಠಿಸುವ ಒಂದು ಸಾಧಾರಣ ಶಬ್ದವಲ್ಲ. ಯೋಗಶಾಸ್ತ್ರಗಳ ಪ್ರಕಾರ ಇದು ಬ್ರಹ್ಮವಿದ್ಯೆಗೆ ಮಾರ್ಗವಾದ ಮಹಾವಿದ್ಯೆ. ನಾವು ಸಾಮಾನ್ಯವಾಗಿ ಮಂತ್ರಗಳನ್ನು ಅಂದ್ರೆ ಕೇವಲ ಭೌತಿಕ ಬೇಡಿಕೆಗಳಿಗಾಗಿ ಮಾಡುವ ಪ್ರಾರ್ಥನೆಗೆ ಸೀಮಿತಗೊಳಿಸಿಬಿಡ್ತೀವಿಯಲ್ವಾ? ಹೌದು, ಇದು ನಾವು ಗಮನಿಸಬೇಕಾದ ಅತ್ಯಂತ ಮಹತ್ವದ ಅಂಶ. ಮಂತ್ರವೊಂದನ್ನು ಮಹಾವಿದ್ಯೆ ಅಂತ ಕರೆಯಬೇಕಾದರೆ ಅದು ಕೇವಲ ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಆಸೆಗಳನ್ನು ಪೂರೈಸುವ ಸಾಧನವಾಗಿರಲು ಸಾಧ್ಯವಿಲ್ಲ. ಅದು ನಮ್ಮ ಮೂಲ ಅಸ್ತಿತ್ವವನ್ನೇ ಜಾಗೃತಗೊಳಿಸುವ ಪ್ರಚಂಡ ಶಕ್ತಿಯಾಗಿರಬೇಕು. ಸರಿ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಅಗಾಧವಾದ ಶಕ್ತಿಯು ಪ್ರತಿಯೊಬ್ಬ ಮನುಷ್ಯನ ದೇಹದ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದೆ. ಅಂದ್ರೆ ಇಡೀ ವಿಶ್ವವನ್ನು ಸೃಷ್ಟಿಸುವ ಆ ಶಕ್ತಿ ನಮ್ಮೊಳಗೆ ಮಲಗಿದೆ. ಸುಪ್ತಾವಸ್ಥೆಯಲ್ಲಿದೆ. ಹೌದು, ಸುಪ್ತಾವಸ್ಥೆಯಲ್ಲಿದೆ. ಆ ಸುಪ್ತ ಶಕ್ತಿಯನ್ನು ಎಚ್ಚರಿಸುವ ಬೀಜಮಂತ್ರವೇ ಗಾಯತ್ರಿ ಮಂತ್ರ. ಇಲ್ಲಿ ಗಮನಿಸಬೇಕಾದ ರೋಚಕ ಸಂಗತಿ ಎಂದರೆ ಕೇವಲ ಬಾಯಲ್ಲಿ ಮಂತ್ರಪಠಣ ಮಾಡುತ್ತಾ ಕುಳಿತರೆ ಸಾಲದು. ಆ ಮಂತ್ರದ ಕಂಪನಗಳ ಪ್ರಭಾವದಿಂದ ಪ್ರಾಣವಾಯುವು ಸುಷುಮ್ನ ನಾಡಿಯಲ್ಲಿ ಪ್ರವೇಶಿಸಿದಾಗ ಮಾತ್ರ ಸಾಧಕನ ನಿಜವಾದ ಸಾಧನಾ ಜೀವನ ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೆ ನಾವು ಮಾಡುವ ಜಪ, ತಪಸ್ಸು ಎಲ್ಲವೂ ಕೇವಲ ಒಂದು ರೀತಿ ಪೂರ್ವಸಿದ್ಧತೆ ಇದ್ದಾಗೆ. ಈ ನಾಡಿಗಳ ವಿಚಾರವನ್ನು ಸ್ವಲ್ಪ ಬಿಡಿಸಿ ಹೇಳುವುದು ಸೂಕ್ತ. ನಮ್ಮ ಉಸಿರು ಎಡ ಮತ್ತು ಬಲನಾಡಿಗಳಾದ ಇಡ ಮತ್ತು ಪಿಂಗಳದಲ್ಲಿ ಹರಿಯುವುದು ಸಾಮಾನ್ಯ ಪ್ರಕ್ರಿಯೆ. ಇಡ ಎಂದರೆ ಚಂದ್ರನಾಡಿ. ಹೌದು, ಅದು ನಮ್ಮ ದೇಹದ ತಂಪು ಮತ್ತು ಮಾನಸಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಸರಿ. ಮತ್ತು ಪಿಂಗಳ ಎಂದರೆ ಸೂರ್ಯನಾಡಿ. ಇದು ಉಷ್ಣ ಮತ್ತು ದೈಹಿಕ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತದೆ. ಸಾಮಾನ್ಯ ಮನುಷ್ಯನ ಉಸಿರು ಇವೆರಡರ ನಡುವೆ ಮಾತ್ರ ಚಲಿಸುತ್ತಿರುತ್ತದೆ. ನಿಜ. ಆದರೆ ಆ ಪ್ರಾಣವು ಇವೆರಡನ್ನೂ ಮೀರಿ ಬೆನ್ನುಹುರಿಯ ಮಧ್ಯದಲ್ಲಿರುವ ಸುಷುಮ್ನ ನಾಡಿಗೆ ಪ್ರವೇಶಿಸಿದಾಗ ಮಾತ್ರ ಆಧ್ಯಾತ್ಮಿಕ ಎಚ್ಚರ ಶುರುವಾಗುತ್ತದೆ ಎಂಬುದನ್ನು ಗಾಯತ್ರಿ ಚೈತನ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಇದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು. ಖಂಡಿತ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ಕುಂಡಲಿನಿ ಜಾಗೃತಿ ಎಂದರೆ ನಾವು ಸಾಮಾನ್ಯವಾಗಿ ಕಠಿಣವಾದ ಹಠಯೋಗ ಅಥವಾ ಉಸಿರನ್ನು ಬಿಗಿಹಿಡಿಯುವುದು, ಶರೀರವನ್ನು ದಂಡಿಸುವುದು ಎಂದೇ ಭಾವಿಸುತ್ತೇವೆ. ಹೌದು, ಬಹಳಷ್ಟು ಜನರ ತಪ್ಪು ಗ್ರಹಿಕೆ ಅದು. ಆದರೆ ಇಂತಹ ಯಾವುದೇ ಕಠಿಣ ಅಭ್ಯಾಸಗಳಿಲ್ಲದೆ ಕೇವಲ ಅನನ್ಯ ಭಕ್ತಿಯಿಂದ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದಲೇ ಕುಂಡಲಿನಿ ಶಕ್ತಿಯು ತಾನಾಗಿಯೇ ಜಾಗೃತವಾಗುವ ವಿಸ್ಮಯವನ್ನು ಸೌ ಅನಿತಾ ಅರವಿಂದ್ ಸರಾಫ್ ಅವರು ಪ್ರಸ್ತಾಪಿಸಿದ್ದಾರೆ. ಇದನ್ನೇ ನಾವು ಭಕ್ತಿಯ ಶಕ್ತಿ ಅಥವಾ ಶರಣಾಗತಿಯ ಶಕ್ತಿ ಎಂದು ಕರೆಯುವುದು. ಬಲವಂತವಾಗಿ ಉಸಿರನ್ನು ಕಟ್ಟಿಹಾಕಿ ಶಕ್ತಿಯನ್ನು ಎಬ್ಬಿಸುವುದು ಒಂದು ಮಾರ್ಗವಾದರೆ, ಸಂಪೂರ್ಣ ಶರಣಾಗತಿಯಿಂದ ಆ ಶಕ್ತಿಯೇ ಒಲಿದು ಬರುವಂತೆ ಮಾಡುವುದು ಮತ್ತೊಂದು ಶ್ರೇಷ್ಠ ಮಾರ್ಗ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಪ್ರಕಾರ ಸಾಧಕನು ಕೇವಲ ಭಕ್ತಿಯಿಂದ ಗಾಯತ್ರಿ ಮಂತ್ರವನ್ನು ಆಶ್ರಯಿಸಿದರೆ ಸಾಕು. ಭಗವತಿ ಗಾಯತ್ರಿಯ ಸ್ವತಃ ಒಬ್ಬ ತಾಯಿಯಂತೆ ಆತನೊಳಗಿನ ಷಟ್ಚಕ್ರಗಳನ್ನು ಭೇದಿಸುವ ಕಾರ್ಯವನ್ನು ಮಾಡುತ್ತಾಳೆ. ದೈವೀ ಶಕ್ತಿಯೇ ಖುದ್ದಾಗಿ ಚಕ್ರಗಳನ್ನು ಶುದ್ಧೀಕರಿಸುತ್ತಾ ಮೇಲೇರುತ್ತದಲ್ವಾ? ಹೌದು, ಇದನ್ನೇ ಗಾಯತ್ರಿ ಯೋಗ ಅಂತ ಕರೆಯಲಾಗುತ್ತದೆ. ಇಲ್ಲಿ ಬಲವಂತವಿಲ್ಲ, ಕೇವಲ ಶುದ್ಧವಾದ ಕಂಪನ ಮತ್ತು ದೈವಿಕ ಅನುಗ್ರಹದ ಮೂಲಕ ನಡೆಯುವ ಸಹಜ ಪ್ರಕ್ರಿಯೆ ಇದು. ಎದುರಿಸುವ ಒತ್ತಡ ಮತ್ತು ನಕಾರಾತ್ಮಕತೆಗಳಿಂದ ಈ ಚಕ್ರಗಳು ಮುಚ್ಚಿಹೋಗಿರ್ತವೆ. ನಿಜ.
ಗಾಯತ್ರಿ ಮಂತ್ರವು ತನ್ನ ನಿರ್ದಿಷ್ಟ ಧ್ವನಿ ತರಂಗಗಳಿಂದ ಈ ಚಕ್ರಗಳನ್ನು ಜಾಗೃತಗೊಳಿಸಿ ಚುರುಕುಗೊಳಿಸುತ್ತದೆ. ಇದು ಕೇವಲ ದೇಹದೊಳಗಿನ ಪ್ರಕ್ರಿಯೆಯಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದ ರಚನೆಯನ್ನು ಅರ್ಥಮಾಡಿಕೊಳ್ಳುವ ಒಂದು ಹೆಜ್ಜೆ. ಹೌದು, ಆ ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವ ಹೆಜ್ಜೆ. ಏಕೆಂದರೆ ಗಾಯತ್ರಿ ಚೈತನ್ಯದಲ್ಲಿ 18 ವಿಭಿನ್ನ ಲೋಕಗಳ ಬಗ್ಗೆ ಬಹಳ ವಿಸ್ತೃತವಾದ ಮಾಹಿತಿ ನೀಡಲಾಗಿದೆ. ಈ ಲೋಕಗಳಿಂದ ಜ್ಞಾನ ಲಭಿಸಲು ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಕೇಳಿ. ನಾವು ಭೌತಿಕವಾಗಿ ಈ ಭೂಮಿಯ ಮೇಲಿದ್ದೇವೆ. ಹಾಗಾದ್ರೆ ಈ ಉಳಿದ 17 ಲೋಕಗಳು ಎಲ್ಲಿವೆ? ಗಾಯತ್ರಿ ಚೈತನ್ಯದಲ್ಲಿ ಒಟ್ಟು 14 ಸ್ಥೂಲ ಅಥವಾ ಪ್ರಾಕೃತಿಕ ಲೋಕಗಳನ್ನು ಹೆಸರಿಸಲಾಗಿದೆ. ಹೌದು. ಅವುಗಳಲ್ಲಿ ಮೇಲಿನ 7 ಲೋಕಗಳಾದ ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ ಮತ್ತು ಭೂಲೋಕ. ಹಾಗೆಯೇ ಕೆಳಗಿನ 7 ಲೋಕಗಳಾದ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ ಮತ್ತು ಪಾತಾಳ. ಇವುಗಳ ಜೊತೆಗೆ 4 ದೈವಿಕ ಲೋಕಗಳೆಂದರೆ ದೇವಲೋಕ, ಶಿವಲೋಕ, ವಿಷ್ಣುಲೋಕ ಮತ್ತು ಬ್ರಹ್ಮಲೋಕ. ಈ ಲೋಕಗಳ ಪರಿಕಲ್ಪನೆಯನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳಬೇಕು? ಇದು ಅತ್ಯಂತ ಆಳವಾದ ಪ್ರಶ್ನೆ. ನಾವು ಈ 18 ಲೋಕಗಳನ್ನು ಕೇವಲ ಭೌಗೋಳಿಕ ಸ್ಥಳಗಳೆಂದು ಅಥವಾ ಬೇರಾದು ಗ್ರಹಗಳೆಂದು ಭಾವಿಸಿದರೆ ಅದು ತಪ್ಪು ಗ್ರಹಿಕೆಯಾಗ್ತದೆ. ಸರಿ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಈ ಲೋಕಗಳ ಪರಿಕಲ್ಪನೆಯು ನಮ್ಮ ಪ್ರಜ್ಞೆಯ ವಿವಿಧ ಸ್ತರಗಳನ್ನು ತೋರಿಸುತ್ತದೆ. ಇದಕ್ಕೊಂದು ರೇಡಿಯೋ ತರಂಗಗಳ ಉದಾಹರಣೆ ಕೊಡಬಹುದು. ನಮ್ಮ ಸುತ್ತಲೂ ನೂರಾರು ರೇಡಿಯೋ ಸ್ಟೇಷನ್ಗಳ ತರಂಗಗಳು ಹರಿಯುತ್ತಿರ್ತವೆ. ಹೌದು. ಆದರೆ ನಾವು ನಮ್ಮ ರೇಡಿಯೋವನ್ನು ಯಾವ ಕಂಪನಿಗೆ ಟ್ಯೂನ್ ಮಾಡುತ್ತೇವೆಯೋ ಆ ಸ್ಟೇಷನ್ ಮಾತ್ರ ನಮಗೆ ಕೇಳಿಸ್ತದೆ. ಅದೇ ರೀತಿ ಈ ಲೋಕಗಳು ವಿಭಿನ್ನ ಕಂಪನಿಗಳ ಅಥವಾ ಪ್ರಜ್ಞೆಯ ಮಟ್ಟಗಳಾಗಿವೆ. ಅಂದರೆ ನಾವು ಭೂಲೋಕದ ಕಂಪನಗಳಿಗೆ ಮಾತ್ರ ಸೀಮಿತರಾಗಿದ್ದೇವೆ ಎನ್ನುವ ಭ್ರಮೆಯಲ್ಲಿದ್ದೇವೆ. ನಿಖರವಾಗಿ. ಗಾಯತ್ರಿ ಮಂತ್ರದ ಜಪದಿಂದ ಕುಂಡಲಿನಿ ಶಕ್ತಿಯು ಮೇಲೇರುತ್ತಿದ್ದಂತೆ ಸಾಧಕನ ಪ್ರಜ್ಞೆಯ ಆವರ್ತನವು ಬದಲಾಗುತ್ತದೆ. ಆಗ ಆತನ ಪ್ರಜ್ಞೆಯು ಈ ಪ್ರತಿಯೊಂದು ಲೋಕದ ಕಂಪನಗಳಿಗೆ ತೆರೆದುಕೊಳ್ಳುತ್ತದೆ. ಅದ್ಭುತ. ಆತನ ಪ್ರಜ್ಞೆ ವಿಸ್ತಾರಗೊಳ್ಳುತ್ತದೆ. ಆಯಾ ಲೋಕಗಳ ಜ್ಞಾನ ಸಾಧಕನಿಗೆ ತನ್ನೊಳಗೆ ಲಭ್ಯವಾಗಲಾರಂಭಿಸುತ್ತದೆ. ಅಂದ್ರೆ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲಿ, ಅಂದ್ರೆ ನಮ್ಮ ದೇಹದಲ್ಲೂ ಇದೆ ಎನ್ನುವ ತತ್ವವನ್ನು ಇದು ಪುಷ್ಟೀಕರಿಸುತ್ತದೆ. ಅದಕ್ಕಾಗಿಯೇ ಇಂತಹ ಸೂಕ್ಷ್ಮ ಜ್ಞಾನವನ್ನು ಗ್ರಹಿಸಲು ಕೇವಲ ನಮ್ಮ ಈ ಭೌತಿಕ ಕಣ್ಣುಗಳು ಖಂಡಿತ ಸಾಲದು ಎಂಬುದು ಗಾಯತ್ರಿ ಚೈತನ್ಯದ ಸ್ಪಷ್ಟ ಪ್ರತಿಪಾದನೆ. ಹೌದು. ಅನಿತಾ ಅರವಿಂದ್ ಸರಾಫ್ ಅವರು ಮನುಷ್ಯನಿಗೆ ಒಟ್ಟು 4 ವಿಧದ ಕಣ್ಣುಗಳಿವೆ ಎಂದು ವಿವರಿಸಿದ್ದಾರೆ. ಮೊದಲನೆಯದು ಚರ್ಮಚಕ್ಷು ಅಥವಾ ಸ್ಥೂಲ ಕಣ್ಣು. ಇದರಿಂದ ನಾವು ಈ ಭೌತಿಕ ಜಗತ್ತನ್ನು ನೋಡ್ತೇವೆ. ಎರಡನೆಯದು ಮನೋಚಕ್ಷು, ಅಂದ್ರೆ ನಮ್ಮ ಮನಸ್ಸು. ಮೂರನೆಯದು ದಿವ್ಯಚಕ್ಷು, ಇದು ನಿರಂತರ ಸಾಧನೆಯಿಂದ ಒಲಿಯುವ ಕಣ್ಣು. ಮತ್ತು ನಾಲ್ಕನೆಯದು ಅತ್ಯಂತ ಪ್ರಮುಖವಾದದ್ದು ಜ್ಞಾನಚಕ್ಷು, ಇದು ಧ್ಯಾನದ ಕಣ್ಣು. ಗಾಯತ್ರಿ ಮಂತ್ರದ ನಿಜವಾದ ಫಲ ಈ ಜ್ಞಾನಚಕ್ಷುವನ್ನು ತೆರೆಯುವುದರಲ್ಲಿದೆ. ಈ 4ನೇ ಕಣ್ಣಿನ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದೇ? ಖಂಡಿತ. ಈ ಜ್ಞಾನಚಕ್ಷುವಿನ ಪರಿಕಲ್ಪನೆಯೇ ನಮ್ಮ ಯೋಗ ಪರಂಪರೆಯಲ್ಲಿ ಅತ್ಯಂತ ಗಹನವಾದದ್ದು. ನಮ್ಮ ಬೆನ್ನುಹುರಿಯಲ್ಲಿರುವ ಷಟ್ಚಕ್ರಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಆಜ್ಞಾಚಕ್ರವನ್ನೇ ಲಲಾಟಚಕ್ರ, 3ನೆಯ ಕಣ್ಣು ಅಥವಾ ಜ್ಞಾನನೇತ್ರ ಎಂದು ಕರೆಯಲಾಗುತ್ತದೆ. ಸರಿ. ನೀವು ಹೇಳಿದ ಜ್ಞಾನಚಕ್ಷು ಎಂದರೆ ಇದೇ ಆಜ್ಞಾಚಕ್ರ. ಗಾಯತ್ರಿ ಮಂತ್ರದ ಭಕ್ತಿಪೂರ್ವಕ ಉಪಾಸನೆಯಿಂದ ಉಂಟಾಗುವ ಶಕ್ತಿ ಸುಷುಮ್ನಾ ನಾಡಿಯ ಮೂಲಕ ಮೇಲೇರಿ ನೇರವಾಗಿ ಈ ಜ್ಞಾನನೇತ್ರವನ್ನು ತೆರೆಯುತ್ತದೆ. ಇದು ನಮ್ಮ 2 ಹುಬ್ಬುಗಳ ಮಧ್ಯದಲ್ಲಿರುವ ಸೂಕ್ಷ್ಮ ಕೇಂದ್ರ ಅಲ್ವಾ? ಹೌದು. ಈ ಆಜ್ಞಾಚಕ್ರವು ಜಾಗೃತವಾದಾಗ ಮಾತ್ರ ಮನುಷ್ಯನಿಗೆ ಸತ್ಯ ಮತ್ತು ಮಿಥ್ಯಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಅರಿವಾಗುತ್ತದೆ. ಈ ಆಜ್ಞಾಚಕ್ರದ ಸ್ಥಾನ ಮತ್ತು ಮಹತ್ವದ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿರುವ ವಿವರಣೆ ನಿಜಕ್ಕೂ ನಿಖರವಾಗಿದೆ. ಮೂಲಾಧಾರ ಚಕ್ರದಿಂದ ಲೆಕ್ಕ ಹಾಕುತ್ತಾ ಬಂದರೆ ಇದು 6ನೆಯ ಚಕ್ರ. ಇದು ಗುರುತತ್ವದ ಸಂಕೇತ. ಇದಕ್ಕೆ ಆಜ್ಞಾಚಕ್ರ ಎಂಬ ಹೆಸರು ಹೇಗೆ ಬಂತು ಎಂಬುದು ವಿಶೇಷ. ಸದ್ಗುರು ರೂಪನಾದ ಮಹೇಶನ ಆಜ್ಞೆಯನ್ನು ಸ್ವೀಕರಿಸುವ ಸ್ಥಾನ ಇದಾದ್ದರಿಂದಲೇ ಇದಕ್ಕೆ ಆಜ್ಞಾಚಕ್ರ ಎಂಬ ಹೆಸರು ಬಂದಿದೆ. ಹೌದು. ಇಲ್ಲಿ ಗುರುವಿನ ಆಜ್ಞೆ ಎಂದ್ರೆ ಕೇವಲ ಶಬ್ದರೂಪದ ಆದೇಶವಲ್ಲ, ಅದು ಬ್ರಹ್ಮಾಂಡದ ಅರಿವಿನಿಂದ ಬರುವ ಒಂದು ದೈವಿಕ ಪ್ರೇರಣೆ. ಆಜ್ಞಾಚಕ್ರ ಜಾಗೃತವಾದಾಗ ಸಾಧಕನ ಒಳಗೆ ಒಂದು ಬಹುದೊಡ್ಡ ರೂಪಾಂತರ ನಡೆಯುತ್ತದೆ. ಮನಸ್ಸಿನ ರೂಪಾಂತರ? ಖಂಡಿತ.
ನಮ್ಮ ಮನಸ್ಸು ಸಾಮಾನ್ಯವಾಗಿ ಕೋತಿಯಂತೆ ಚಂಚಲವಾಗಿರುತ್ತದೆ. ಆದರೆ ಕುಂಡಲಿನಿ ಶಕ್ತಿ ಆಜ್ಞಾಚಕ್ರವನ್ನ ತಲುಪಿದಾಗ ಆ ಚಂಚಲವಾಗಿದ್ದ ಮನಸ್ಸು ಕಲ್ಲಿನಂತೆ ಗಟ್ಟಿಯಾಗಿ ನಿಲ್ಲುತ್ತದೆ. ಸರಿ. ಏಕಾಗ್ರತೆಯು ತನ್ನ ಅತ್ಯುನ್ನತ ಸ್ತರದಲ್ಲಿ ಉದಯವಾಗುತ್ತದೆ. ಯೋಗಶಾಸ್ತ್ರದಲ್ಲಿ ಇದನ್ನು ಚಿತ್ತವೃತ್ತಿ ನಿರೋಧ ಎಂದು ಕರೆಯುತ್ತಾರೆ. ಮನಸ್ಸಿನ ಎಲ್ಲ ಗೊಂದಲಗಳು ಸಂಪೂರ್ಣವಾಗಿ ನಿಂತೋಗುತ್ತವೆ. ಒಂದು ಸರೋವರದ ನೀರು ಸಂಪೂರ್ಣವಾಗಿ ನಿಶ್ಚಲವಾದಾಗ ಅದರಲ್ಲಿ ಚಂದ್ರನ ಪ್ರತಿಬಿಂಬ ಎಷ್ಟು ಸ್ಪಷ್ಟವಾಗಿ ಕಾಣುತ್ತದೆಯೋ ಹಾಗೆ ಅಲ್ವಾ? ನಿಖರವಾದ ಉದಾಹರಣೆ. ಆ ಸ್ವಚ್ಛವಾದ ಮನಸ್ಸಿನಲ್ಲಿ ಪರಮಾತ್ಮನ ಜ್ಞಾನದ ಪ್ರಕಾಶ ಬೀಳುತ್ತದೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ನಾವೀಗ ಮೂಲಾಧಾರ ಚಕ್ರದಿಂದ ನಮ್ಮ ಪಯಣವನ್ನ ಪ್ರಾರಂಭಿಸಿದೆವು. ಗಾಯತ್ರಿ ಮಂತ್ರದ ಅನನ್ಯ ಭಕ್ತಿಯ ಮೂಲಕ ಕುಂಡಲಿನಿಯನ್ನು ಜಾಗೃತಗೊಳಿಸಿದೆವು. ಷಟ್ ಚಕ್ರಗಳನ್ನು ಒಂದೊಂದಾಗಿ ದಾಟಿ ಆಜ್ಞಾಚಕ್ರದವರೆಗೆ ತಲುಪಿದ್ದೇವೆ. ಇದು ಸಾಧನೆಯ ಅಂತಿಮ ಘಟ್ಟವೇ ಅಥವಾ ಇದರ ಆಚೆಗೂ ಪ್ರಜ್ಞೆ ಬೆಳೆಯಲು ಸಾಧ್ಯವಿದೆಯಾ? ಇದು ಸಾಧನೆಯ ಮುಕ್ತಾಯವಲ್ಲ, ಬದಲಾಗಿ ಇದು ಅತ್ಯಂತ ಮಹತ್ತರವಾದ ಅಂತಿಮ ಘಟ್ಟದ ಆರಂಭ ಮಾತ್ರ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಕುಂಡಲಿನಿ ಶಕ್ತಿಯು ಆಜ್ಞಾಚಕ್ರವನ್ನು ಪ್ರವೇಶಿಸಿದಾಗ ಸಾಧಕನು ದ್ವೈತ ಸ್ಥಿತಿಯೊಂದಿಗೆ ಸವಿಕಲ್ಪ ಸಮಾಧಿಯಲ್ಲಿ ಮಗ್ನನಾಗುತ್ತಾನೆ. ದ್ವೈತ ಮತ್ತು ಸವಿಕಲ್ಪ ಸಮಾಧಿ, ಇದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು. ಹೌದು, ದ್ವೈತ ಎಂದರೆ ಎರಡೂ ಎಂಬ ಭಾವನೆ. ಅಂದರೆ ನಾನು ಬೇರೆ ಮತ್ತು ಭಗವಂತ ಬೇರೆ ಎಂಬ ಎರಡು ಪ್ರತ್ಯೇಕ ಅಸ್ತಿತ್ವಗಳ ಅರಿವು ಸಾಧಕನಲ್ಲಿ ಇನ್ನೂ ಉಳಿದಿರುವ ಸ್ಥಿತಿ. ಸವಿಕಲ್ಪ ಸಮಾಧಿಯಲ್ಲಿ ಸಾಧಕನಿಗೆ ದೈವೀ ಶಕ್ತಿಯ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ತನ್ನತನದ ಅರಿವು, ಅಂದರೆ ಆ ಅಹಂಕಾರದ ಒಂದು ಸಣ್ಣ ಎಳೆ ಇನ್ನೂ ಸಂಪೂರ್ಣವಾಗಿ ಅಳಿಸಿ ಹೋಗಿರುವುದಿಲ್ಲ. ಆತ ಬ್ರಹ್ಮಾನಂದವನ್ನು ಅನುಭವಿಸುತ್ತಾನೆ, ಆದರೆ ಆ ಆನಂದವನ್ನು ಅನುಭವಿಸುತ್ತಿರುವ ನಾನೂ ಎಂಬ ಪ್ರಜ್ಞೆ ಅವನಲ್ಲಿರ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಸಕ್ಕರೆಯನ್ನು ತಿಂದು ಅದರ ಸಿಹಿಯನ್ನು ಸವಿಯುತ್ತಿರುವಂಥ ಸ್ಥಿತಿ ಇದು. ಇಲ್ಲಿ ಸಕ್ಕರೆ ಬೇರೆ, ಅದನ್ನು ಸವಿಯುವ ವ್ಯಕ್ತಿ ಬೇರೆ. ಬಹಳ ಸುಂದರವಾದ ಉದಾಹರಣೆ. ಸವಿಕಲ್ಪ ಸಮಾಧಿಯು ಆಜ್ಞಾಚಕ್ರದಲ್ಲಿ ನಡೆಯುವ ಒಂದು ಮಹೋನ್ನತವಾದ ಅನುಭವ. ಅಲ್ಲಿ ಸಾಕ್ಷಾತ್ಕಾರವಿದೆ, ಆದರೆ ನಾನು ಎಂಬ ಪ್ರಜ್ಞೆಯೂ ಇದೆ. ಸರಿ. ಆದ್ರೆ ಗಾಯತ್ರಿ ಮಂತ್ರದ ಶಕ್ತಿ ಸಾಧಕನನ್ನು ಅಲ್ಲಿಗೇ ನಿಲ್ಲಿಸುವುದಿಲ್ಲ. ಗಾಯತ್ರಿ ಚೈತನ್ಯವು ನಮಗೆ ತಿಳಿಸುವಂತೆ ಮುಂದೆ ಈ ಶಕ್ತಿಯು ಆಜ್ಞಾಚಕ್ರವನ್ನು ದಾಟಿದ ನಂತರ ಸಾಧಕನು ನಿರ್ವಿಕಲ್ಪ ಸಮಾಧಿಯನ್ನು ಪ್ರವೇಶಿಸುತ್ತಾನೆ. ಹೌದು. ಇಲ್ಲಿ ಸವಿಕಲ್ಪ ಸಮಾಧಿಯಲ್ಲಿದ್ದ ಆ ದ್ವೈತದ ಭಾವನೆಗಳು ಕರಗಿ ಹೋಗುತ್ತವೆ. ಸಾಧಕನು ಅಂತಿಮವಾದ ಅದ್ವೈತ ಸ್ಥಿತಿಯನ್ನು ಹೊಂದುತ್ತಾನೆ. ಅಂದರೆ ತಾನೂ ಸಕ್ಕರೆಯನ್ನು ಸವಿಯುವುದಲ್ಲ, ತಾನೇ ಸಕ್ಕರೆಯಾಗಿ ಬದಲಾಗುವ ಸ್ಥಿತಿ ಅನ್ನಬಹುದೇ? 100ಕ್ಕೆ 100 ಸತ್ಯ. ತಾನೇ ಸಕ್ಕರೆಯಾಗಿ ಬದಲಾಗುವ ಸ್ಥಿತಿಯೇ ನಿರ್ವಿಕಲ್ಪ ಸಮಾಧಿ, ಮತ್ತು ಈ ಅದ್ವೈತ ಸ್ಥಿತಿಯೇ ಪರಮಗುರಿ. ಶಕ್ತಿಯು ಮೇಲೇರಿ ಸಹಸ್ರಾರವನ್ನು ತಲುಪಿದಾಗ ನಾನು ಬೇರೆ, ಭಗವಂತ ಬೇರೆ ಎಂಬ ಎಲ್ಲಾ ಭೇದಭಾವಗಳು ನಾಶವಾಗುತ್ತವೆ. ಕೇವಲ ಒಂದು ಅಖಂಡವಾದ ಶುದ್ಧವಾದ ಚೈತನ್ಯ ಮಾತ್ರ ಉಳಿಯುತ್ತದೆ. ಅದನ್ನೇ ಅದ್ವೈತ ಎನ್ನುತ್ತಾರೆ. ಅಲ್ಲಿ ಯಾವುದೇ ಆಲೋಚನೆಗಳಿಲ್ಲ, ಕಲ್ಪನೆಗಳಿಲ್ಲ. ಹೌದು, ಕೇವಲ ಶುದ್ಧವಾದ ಇರುವಿಕೆ ಮಾತ್ರ ಇರುತ್ತದೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಒಂದು ಸರಳವಾದ ಮಂತ್ರವು ಶುದ್ಧ ಭಕ್ತಿಯಿಂದ ಕೂಡಿದಾಗ ಮನುಷ್ಯನನ್ನು ಆತನ ಸೀಮಿತ ಭೌತಿಕ ಅಸ್ತಿತ್ವದಿಂದ ಮೇಲಕ್ಕೆತ್ತಿ ಈ ಪರಮೋಚ್ಚ ಅದ್ವೈತ ಸ್ಥಿತಿಯಗೆ ಹೇಗೆ ಕೊಂಡೊಯ್ಯಬಲ್ಲದೆಂಬುದನ್ನು ಅತ್ಯಂತ ಗಂಭೀರವಾಗಿ ವಿವರಿಸಿದ್ದಾರೆ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲ ವಿಷಯಗಳನ್ನು ಒಟ್ಟುಗೂಡಿಸಿ ನೋಡುವುದಾದರೆ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ನಮಗ ಕಲಿಸುವ ಪಾಠ ಬಹಳ ಸ್ಪಷ್ಟವಾಗಿದೆ. ಖಂಡಿತ. ಆಧ್ಯಾತ್ಮಿಕ ಉನ್ನತಿಯೆಂದರೆ ಕೇವಲ ಕಠಿಣವಾದ ದೈಹಿಕ ಶ್ರಮವಲ್ಲ, ಬದಲಾಗಿ ಒಂದು ಶ್ರೇಷ್ಠ ಮಂತ್ರದ ಮೇಲಿನ ಅನನ್ಯ ಭಕ್ತಿ ಮನುಷ್ಯನ ಅರಿವಿನ ಅತ್ಯುನ್ನತ ಸ್ತರಗಳನ್ನು ಎಷ್ಟು ಸುಲಭವಾಗಿ ತಲುಪಬಲ್ಲದು ಎಂಬುದನ್ನು ನಾವು ಅರಿತೆವು. ನಿಜ. ಆಜ್ಞಾಚಕ್ರದ ಜಾಗೃತಿಯ ಮೂಲಕ ಮನಸ್ಸನ್ನು ನಿಶ್ಚಲಗೊಳಿಸುವುದರಿಂದ ಹಿಡಿದು ನಿರ್ವಿಕಲ್ಪ ಸಮಾಧಿಯ ಅಂತಿಮ ಅದ್ವೈತ ಸ್ಥಿತಿಯವರೆಗೆ ಒಂದು ಮಂತ್ರ ನಮ್ಮನ್ನು ಕೊಂಡೊಯ್ಯಬಲ್ಲದು. ಇಂದಿನ ಒತ್ತಡಗಳಿಂದಲೇ ಕೂಡಿರುವ ನಮ್ಮ ದೈನಂದಿನ ಜೀವನದಲ್ಲಿ ಆಂತರಿಕ ಶಾಂತಿ ಮತ್ತು ಅಚಲವಾದ ಏಕಾಗ್ರತೆಯನ್ನು ಕಂಡುಕೊಳ್ಳಲು ಈ ಜ್ಞಾನವು ದಾರಿದೀಪವಾಗಿದೆ. ಖಂಡಿತ. ಈ ಸಂಪೂರ್ಣ ಚರ್ಚೆಯ ನಂತರ ನಾವು ಕೇಳಿಕೊಳ್ಳಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ.
ಕೇವಲ ಶಬ್ದ ಮತ್ತು ಭಕ್ತಿಯಿಂದ ಕೂಡಿದ ಒಂದು ಗಾಯತ್ರಿ ಮಂತ್ರವು 18 ವಿಭಿನ್ನ ಲೋಕಗಳ ರಹಸ್ಯ ಬಾಗಿಲನ್ನು ತೆರೆದು ಮನುಷ್ಯನ ಪ್ರಜ್ಞೆಯನ್ನು ಸೀಮಿತವಾದ ದ್ವೈತದಿಂದ ಅನಂತವಾದ ಅದ್ವೈತದವರೆಗೆ ಕೊಂಡೊಯ್ಯಬಲ್ಲದು ಎಂದಾದರೆ, ನಮ್ಮ ಈ ಮಿದುಳು ಮತ್ತು ಅಂತರಂಗದೊಳಗೆ ಇನ್ನೂ ಎಷ್ಟೊಂದು ಅದ್ಭುತ ಶಕ್ತಿಗಳು ಕೇವಲ ಒಂದು ಸರಿಯಾದ ಕಂಪನ ಕಾಣಿ ಕಾಯುತ್ತಾ ಮಲಗಿರಬಹುದು ಅಲ್ವೇ?